ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ಹಿಂದುಳಿದವರ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳೊಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಪ್ರೋತ್ಸಾಹನಕ್ಕೆ ನಿಮ್ಗೆ ಏನಪ್ಪ ಅಂದರೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅವ್ರ ಅಮೌಂಟ್ನ ಕೊಡೋಕೆ ಹಾಸ್ಟೆಲಲ್ಲಿ ಇದ್ಬಿಟ್ಟು ಪ್ರೋತ್ಸಾಹನ ಪಡ್ಕೊಳ್ಳೋಕ್ಕೆ ಕೂಡ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಏನದು ಮಾಹಿತಿ ಅಂತ ಸಂಪೂರ್ಣ ತಿಳಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, 2023-24ನೇ ಸಾಲಿನಲ್ಲಿ ಪ್ರಥಮ ಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಸೇರಿರ್ತಕ್ಕಂಥ ಆಮೇಲೆ ಹಿಂದುಳಿದವರ ಕಲ್ಯಾಣ ಇಲಾಖೆ ವತಿಯಿಂದ ನಡೆಸ್ತಕ್ಕಂಥ ಮೆಟ್ರಿಕ್ ನಂತರ ಇರ್ಬೋದು, ಮೆಟ್ರಿಕ್ ಪೂರ್ವದ ವಿದ್ಯಾರ್ಥಿ ನಿಲಯಗಳಲ್ಲಿ ವಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲಿಕ್ಕೆ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಕೂಡ ಆಹ್ವಾನಿಸಿದ್ದಾರೆ. ಆ ಬಗ್ಗೆ ಒಂದು ಅಪ್ಡೇಟ್ ಕೂಡ ಇದೆ, ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, 23-24ನೇ ಸಾಲಲ್ಲಿ ಮೆಟ್ರಿಕ್ ನಂತರದ ವೃತ್ತಿಪರ ವಿದ್ಯಾರ್ಥಿನ ಪ್ರವೇಶ ಪಡೀಲಿಕ್ಕೆ ಏನು ಪಡ್ಕೊಂಡೋಗಿ ಆಲ್ರೆಡಿ ಅಲ್ಲಿ ಹಾಸ್ಟೆಲ್ ಇದ್ದು ಓದಿ ಪಾಸ್ ಆಗಿರ್ತೀರ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಎಕ್ಸ್ಟ್ರಾ ಪ್ರೋತ್ಸಾಹ ನೀಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತದೆ ಕರ್ನಾಟಕ ರಾಜ್ಯ ಸರ್ಕಾರ. ಇದೊಂದು ಹೊಸ ಅಪ್ಡೇಟು, ಆ ಬಗ್ಗೆ ಒಂದು ಸರ್ಕ್ಯುಲರ್ ಕೂಡ ಬಂದಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಏನದು ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದಿರತಕ್ಕಂಥ ಅಪ್ಡೇಟ್ನ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇದು ದಿನಾಂಕ 10-12-2023ರಂದು ಹಿಂದುಳಿದ ಕಲ್ಯಾಣ ಇಲಾಖೆ ವತಿಯಿಂದ ಕಮಿಷನರ್ ಅವರು ಕೂಡ ಹೊರಡಿಸ್ತಕ್ಕಂಥ ಒಂದು ಆದೇಶ ಆಯುಕ್ತರ ಕಚೇರಿಯಿಂದ 23-24ನೇ ಸಾಲಿನ ಹಿಂದುಳಿದವರ ಕಲ್ಯಾಣ ಇಲಾಖೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳು ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ನೀವು ಹಾಸ್ಟೆಲರ್ ಆಗಿ ಏನು ಓದ್ತಾ ಇದ್ದೀರ ಅಂಥ ಒಂದು ವಿದ್ಯಾರ್ಥಿಗೆ ಪ್ರೋತ್ಸಾಹ ನೀಡಲಿಕ್ಕೆ ಒಂದು ಏನಪ್ಪ ಅಂದರೆ ಒಂದು ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಇದು ಹೊಸ ಅಪ್ಡೇಟ್ ಫ್ರೆಂಡ್ಸ್. ಈ ಮುಂಚೆ ಏನಪ್ಪ ಅಂದರೆ ನೀವು ಯಾರು ಎಲಿಜಿಬಲ್ ಇದ್ದಾರಲ್ಲ ಅಂಥ ವಿದ್ಯಾರ್ಥಿ ಹಾಸ್ಟೆಲ್ ಬಿಟ್ಟು ಬೇರೆ ಏನು ಇದ್ದಾರಲ್ಲ ಅವರೆಲ್ಲರೂ ನೀಡ್ತಾಯಿದ್ರು. ಈಗ ಹಾಸ್ಟೆಲ್ನಲ್ಲಿ ಇದ್ದು ಪಾಸ್ ಆಗಿರ್ತಾರಲ್ಲ ಅಂಥವ್ರಿಗೆ ಏನಪ್ಪ ಅಂದರೆ ಅಮೌಂಟ್ ಕೂಡ ಫಿಕ್ಸ್ ಮಾಡಿ ಅವ್ರಿಗೆ ಕೂಡ ನೀಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಿಂದುಳಿದವರ ಕಲ್ಯಾಣ ಇಲಾಖೆ ಮೆಟ್ರಿಕ್ ಪೂರ್ವ ಇರ್ಬೋದು, ಮೆಟ್ರಿಕ್ ನಂತರ ಅಂದರೆ 10ನೇ ತರಗತಿ ಒಳಗೆ ಇರ್ಬೋದು, 10ನೇ ತರಗತಿ ನಂತರ UG PG ಡಿಗ್ರಿ ಯಾವುದೇ ಓದ್ತಾ ಇರ್ಬೋದು ಅಥವಾ 1ರಿಂದ 10ನೇ ತರಗತಿ ಒಳಗೆ ಓದ್ತಾ ಇರ್ಬೋದು. ಇಬ್ಬರು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಲ್ಲಿ ನಿಲಯಾರ್ಥಿಗಳಾಗಿ ವ್ಯಾಸಂಗ ಮಾಡೋ ವಿದ್ಯಾರ್ಥಿ ಪ್ರಥಮ ಬಾರಿಗೆ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳಿಗೆ ಈ ಕೆಳಕಂಡ ಅನುಸಾರ ಪ್ರೋತ್ಸಾಹ ನೀಡಲಾಗುತ್ತಿದೆ. SSLC ವಿದ್ಯಾರ್ಥಿಗೆ 1,000 ರೂಪಾಯಿ, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒನ್ ಟೈಮ್, ಮತ್ತು PUC ವಿದ್ಯಾರ್ಥಿ 1,500, ಡಿಗ್ರಿ ಇದ್ರಂದರೆ 2,000 ಮತ್ತು PG ಇದ್ದರೆ 3,000 ರೂಪಾಯಿ. ಏನಪ್ಪ ಅಂದರೆ ಇದಕ್ಕೇನು ಕಂಡೀಷನ್ಸ್ ಅಂದರೆ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳಿಗೆ ಅದು ಎಲ್ಲಪ್ಪ ಅಂದರೆ ಹಾಸ್ಟೆಲ್ನಲ್ಲಿ ಇದ್ದೇ ಓದಿ ಪಾಸ್ ಆಗಿರಬೇಕು ಅಂಥ ಒಂದು ವಿದ್ಯಾರ್ಥಿ ಪ್ರೋತ್ಸಾಹನವನ್ನು ನಿಗದಿತ ಸಮಯದಲ್ಲಿ ನೀಡಬೇಕಾಗಿದೆ. ಇನ್ನು ಪ್ರಥಮ ಬಾರಿಗೆ ಪ್ರಥಮ ಶ್ರೇಣಿಯಲ್ಲಿ ಪ್ರಥಮ ಯತ್ನದಲ್ಲಿ ಪಾಸ್ ಆಗಿರ್ತಕ್ಕಂಥ ಹಾಸ್ಟೆಲರ್ಗೆ ನಿಲಯಾರ್ಥಿಗಳಿಗೆ ಪ್ರೋತ್ಸಾಹನವನ್ನು ಆನ್ಲೈನ್ ಅರ್ಜಿಯನ್ನು ವಿನ್ಯಾಸಗೊಳಿಸಲು ಎಲ್ಲ ತಾಲೂಕು ಕಲ್ಯಾಣಾಧಿಕಾರಿಗಳು, ನಿಲಯ ಮೇಲ್ವಿಚಾರಕರು ತಂತ್ರಾಂಶವನ್ನು ಉಪಯೋಗಿಸಿ ಅದರಿಂದ ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿ ನಿಲಯ ಪಾಲಕರು, ನಿಲಯ ಮೇಲ್ವಿಚಾರಕರು SSLC PUC ಕೋರ್ಸ್ಗಳಲ್ಲಿ UG PG ಡಿಗ್ರಿನಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಅಂಕಪಟ್ಟಿಗಳನ್ನ ಪಡ್ಕೊಂಡು ಸಂಬಂಧ ಶಾಲಾ ಕಾಲೇಜು ಮುಖ್ಯಸ್ಥರುಗಳಿಂದ ಸಂಪರ್ಕಿಸಿ ದೃಢೀಕರಣ ಪಡ್ಕೊಂಡು ವಿದ್ಯಾರ್ಥಿ ದಾಖಲೆಯೊಂದಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕ್ರಮ. ಅಂದರೆ ಇದು ಹಾಸ್ಟೆಲರ್ ನೀವೇನಪ್ಪ ಅಂದರೆ ಹಾಸ್ಟೆಲಲ್ಲಿ ಇದ್ದು ಓದಿದ್ರೆ ಅಂದರೆ ಪಾಸ್ ಆಗಿದ್ದರೆ ಅಂದರೆ ನೀವು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಕ್ಕಂಥ UG PG SSLC PUC ಓದಿರ್ತಾ ಇದ್ರಂದರೆ ನಿಮ್ಮ ಹಾಸ್ಟೆಲ್ ಅಥವಾ ವಾರ್ಡನಿಗೆ ಹೋಗಿ ನೀವು ಪಾಸ್ ಆಗಿರ್ತಕ್ಕಂಥ ಒಂದು ಮಾರ್ಕ್ಸ್ ಕಾರ್ಡ್ ಏನಿದೆ ಅದನ್ನು ಒರಿಜಿನಲ್ ತೋರಿಸಿ ಜೆರಾಕ್ಸ್ ಕಾಪಿಗೆ ನಿಮ್ಮ ಹೆಡ್ ಮಾಸ್ಟರ್ ಇದ್ದರೆ ಅಥವಾ ಪ್ರಿನ್ಸಿಪಲ್ ಕಡೆಯಿಂದ ಏನಪ್ಪ ಅಂದರೆ ಅಟೆಸ್ಟೆಡ್ ಮಾಡಿಸಿ ಆ ಕಾಪಿನ ಕೊಟ್ಟರೆ ಸಾಕು. ಇದಕ್ಕೇನು ಮಾಡ್ತಾರೆ ಅಂದರೆ ವಾರ್ಡನ್ಗಳು ಅವರ ಹಾಸ್ಟೆಲ್ನಲ್ಲಿ ಏನಪ್ಪ ಅಂದರೆ ಒಂದು ಲಿಂಕ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ. ಅವರ ಅರ್ಜಿನ ಸಲ್ಲಿಸ್ತಾರೆ. ಅರ್ಜಿ ಸಲ್ಲಿಸಿದ ಮೇಲೆ ನಿಮಗೆ ಏನಪ್ಪ ಅಂದರೆ ಫಸ್ಟ್ ಅಟೆಂಪ್ಟ್ನಲ್ಲೇ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಕ್ಕಂಥ SSLC ವಿದ್ಯಾರ್ಥಿಗೆ 1,000 ರೂಪಾಯಿ ಕೊಡ್ತಾರೆ, PUC ವಿದ್ಯಾರ್ಥಿ 1,500, UG PG ವಿದ್ಯಾರ್ಥಿಗಳಿದ್ರೆ 2,000, 3,000 ರೂಪಾಯಿ ಖಂಡಿತ ಕೂಡ ಬರುತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಮ ವಾರ್ಡನ್ಗಳಿಗೆ ಲಾಗಿನ್ನ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅವರೆಲ್ಲರೂ ಕೂಡ ಇದನ್ನು ಯುಟಿಲೈಸೇಷನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೇಳಿ. ಇದು OBC ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ D ದೇವರಾಜ್ ಅರಸು ಮೆಟ್ರಿಕ್ ನಂತರದ ಹಿಂದುಳಿದವರ ಕಲ್ಯಾಣ ಇಲಾಖೆ ವತಿಯಿಂದ ಹಾಸ್ಟೆಲಲ್ಲಿ ವಾಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ನೀಡ್ತಾ ಇದಕ್ಕೆ ಯಾವುದೇ ಒಂದು ಸಪ್ರೇಟಾಗಿ ನೀವು ಅರ್ಜಿಯನ್ನು ಕೂಡ ಸಲ್ಲಿಸೋ ಅವಶ್ಯಕತೆ ವಾರ್ಡನ್ಗಳಿಗೆ ಕೊಟ್ಟಿದ್ದಾರೆ. ಹಾಗಾಗಿ ವಾರ್ಡನ್ಗೆ ಹೋಗಿ ಡಾಕ್ಯುಮೆಂಟ್ಸ್ನ ಅಂದರೆ ಮಾರ್ಕ್ಸ್ ಕಾರ್ಡ್ನ ಸಬ್ಮಿಟ್ ಮಾಡಿದ್ರೆ ಸಾಕು. ಸೊ ನಿಮಗೆಲ್ಲನೂ ಕೂಡ ಸಿಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಸಾಕಷ್ಟು ಮಂದಿ ಏನಪ್ಪ ಅಂದರೆ ಅಪ್ಡೇಟ್ನ ಕೇಳ್ತಾಯಿದ್ರು, ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್. ಹಾಗೆ ನಿಮ್ಮ ಮನಸ್ಸಿಗೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.